ಆ ಬಗ್ಗೆ ಯಾವುದೇ ಚಿಂತನೆ ಇದುವರೆಗೂ ಮಾಡಿಲ್ಲ. ಇವತ್ತೇನೋ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದುವರೆಗೂ ಯಾವ ತ್ವರಿತಗತಿಯಲ್ಲಿ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಿ ರೈತರ ಕಣ್ಣೀರನ್ನು ಒರೆಸಿ ಅವರು ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಹಿಂದೆಂದೂ ಕಾಣದ ಭೀಕರ ಬರಗಾಲ, ಮಳೆ ಇಲ್ಲ, ಕೆರೆಕಟ್ಟೆಗಳು ನೀರಿಲ್ಲ, ಜಲಾಶಯಗಳು ನೀರಿಲ್ಲ, ಜನ ಸಂಕಷ್ಟದಲ್ಲಿ ನರಳುತ್ತಾ ಇದ್ದಾರೆ. ಆ ವಿಘ್ನೇಶ್ವರನ ದಯೆಯಿಂದ ಇನ್ನಾದರೂ ಮಳೆ ಬೆಳೆಯಾಗಿ ಸಮೃದ್ಧಿಯಾಗಿ ಕೆರೆಕಟ್ಟೆಗಳು ತುಂಬಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಧನ್ಯವಾದ. ರಾಜ್ಯ ಸರ್ಕಾರ ಬರಗಾಲನ ಎದುರಿಸ್ತಾ ಇದೆಯಾ ಸರ್, ಅಥವಾ ಹೆಂಗೆ ವಿಫಲ ಆಗಿದೆ? ಆ ಬಗ್ಗೆ ಯಾವುದೇ ಚಿಂತನೆ ಇದುವರೆಗೂ ಮಾಡಿಲ್ಲ. ಇವತ್ತೇನೋ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆದರೆ ಇದುವರೆಗೂ ಯಾವ ತ್ವರಿತಗತಿಯಲ್ಲಿ ಬರಗಾಲದ ಸಮಸ್ಯೆಯನ್ನು ಬಗೆಹರಿಸಿ ರೈತರ ಕಣ್ಣೀರನ್ನು ಒರೆಸಿ ಅವರು ನೆಮ್ಮದಿಯಿಂದ ಬದುಕಕ್ಕೆ ಬೇಕಾದ ವ್ಯವಸ್ಥೆ ಮಾಡೋಕ್ಕಾಗಿಲ್ಲ. ಎಲ್ಲ ಕಡೆ ಕುಡಿಯುವ ನೀರಿನ ಹಾಹಾಕಾರವು ಪ್ರಾರಂಭ ಆಗಿದೆ. ಇದ್ಯಾವುದಕ್ಕೂ ಈ ಸರ್ಕಾರ ಸ್ಪಂದಿಸ್ತಾ ಇಲ್ಲ. ಇನ್ನಾದರೂ ಅದಕ್ಕೆ ಸ್ಪಂದಿಸಲಿ ಅಂತ ಒತ್ತಾಯ ಮಾಡ್ತೇನೆ. ವಿರೋಧ ಪಕ್ಷವಾಗಿ ಬಿಜೆಪಿ ಏನ್ ಮಾಡುತ್ತೆ ಸರ್? ವಿರೋಧ ಪಕ್ಷವಾಗಿ ಜನರಲ್ಲಿ ಜಾಗೃತಿ ಮೂಡಿಸುವಂತ ಮತ್ತು ಈ ಸರ್ಕಾರದ ಈ ಒಂದು ಜನ ವಿರೋಧಿ ನೀತಿ ಬಗ್ಗೆ ಜಾಗೃತಿ ಮೂಡಿಸುವಂತ ಕೆಲಸ ಮಾಡ್ತಾ ಇದ್ದೇವೆ. ರಾಜ್ಯದ ಉದ್ದಗಲಿಕ್ಕೆ ನಾವೆಲ್ಲ ಓಡಾಟ ಮಾಡ್ತಾ ಇದ್ದೇವೆ. ಬರುವಂತ ದಿವಸಗಳು ಒಳ್ಳೇದಾಗಲಿ ಅಂತ ದೇವರಲ್ಲಿ ಬಿಡದಿ ಟೌನ್ಶಿಪ್ ವಿಚಾರದ